ದಂಡ 500 ಎಲ್ಲರೂ ಹಂಗ ಬರಬೇಕು. ಗುಲಾಬಿ 500 ಐತೆ, 2500 ರೇಡಿಯೋ ಒಬ್ರು ಹಾಕಿರ. ಗೌರವಾನ್ವಿತ ನ್ಯಾಯಾಧೀಶರು, ಗೌರವಾನ್ವಿತ ಅಧಿಕಾರಿಗಳು, ವಕೀಲರು ಹಾಗೂ ಎಲ್ಲರೂ ಯಾಕೆ ನಿಂತಿದ್ದಾರೆ ಅಂದರೆ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಮಿತ್ರರೇ, ತಾಲೂಕು ಕಾನೂನು ಸಮಿತಿ ಅಂಕೋಲ, ತಾಲೂಕು ಆಡಳಿತ, ವಕೀಲರ ಸಂಘ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಪುರಸಭೆ, ತಾಲೂಕು ಪಂಚಾಯತ್, ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆ, ಲೋಕೋಪಯೋಗಿ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ರಸ್ತೆ ಸುರಕ್ಷತಾ ಜಾಗೃತಿ ಅರಿವು ಜಾಥಾ ಕಾರ್ಯಕ್ರಮವನ್ನು ನಾವು ಇವತ್ತು ಅಂಕೋಲದ ಬಸ್ ಸ್ಟ್ಯಾಂಡ್ ಎದುರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ರಾಷ್ಟ್ರೀಯ ಜನರು ಯಾವ ರೀತಿ ಸುರಕ್ಷಿತವಾಗಿರಬೇಕು, ವಾಹನಗಳನ್ನು ಯಾವ ರೀತಿ ಚಲಾಯಿಸಬೇಕು, ಯಾವ ರೀತಿಯ ಕಾನೂನುಬದ್ಧವಾಗಿ ನಾವು ಇರಬೇಕು ಎನ್ನುವ ದೃಷ್ಟಿಯಿಂದ ನಿಮಗೆ ಜಾಗೃತಿ ಮೂಡಿಸಬೇಕು ಎನ್ನುವ ದಿಶೆಯಲ್ಲಿ ಇವತ್ತು ನಿಮ್ಮ ಈ ಕಾರ್ಯಕ್ರಮಕ್ಕೆ ಅಂಕೋಲ ಸಿವಿಲ್ ಗೌರವಾನ್ವಿತ ನ್ಯಾಯಾಧೀಶರಾದಂಥ ಪ್ರಿಯಾ ರವಿ ಜೋಗಳೇಕರ್ ಅವರು ಸಹ ಉಪಸ್ಥಿತರಿದ್ದ ಅವರಿಗೆ ನಾನು ಎಲ್ಲ ಸಂಘ ಇವತ್ತು ನಿಜವಾಗಲೂ ಅಂಕೋಲಾದ ಒಂದು ಕರ್ನಾಟಕದ ಬಾಡುವಲ್ಲಿ ಅಂಕೋಲಾದಲ್ಲಿ ಒಂದು ಐತಿಹಾಸಿಕ ದಿನ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ಯಾಕೆಂದರೆ ಈ ವರ್ಷ ನಮ್ಮ ನ್ಯಾಯಾಲಯ ಇವತ್ತು ಪ್ರಪ್ರಥಮವಾಗಿ ನಮ್ಮ ಪ್ರಿಯಾ ಮೇಡಮ್ ಅವರು ಅಂಕೋಲಾದ ಗ್ರೌಂಡ್ ಹಾಕಿ ಒಬ್ಬ ನ್ಯಾಯಾಧೀಶರಾಗಿ ಇತರ ಅಧಿಕಾರಿಗಳ ಜೊತೆ ಈ ಅಂಕೋಲಾದಲ್ಲಿ ಇವಾಗ ನಾವು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಹೋಗಿ ಸರ್ಚ್ ಮಾಡಿ. ಎಲ್ಲರೂ ತಾವೆಲ್ಲ ಎಜುಕೇಟೆಡ್ ಇದ್ದೀರಿ. ಒಂದು ವರ್ಷದಲ್ಲಿ 2023 ಎಷ್ಟು ಡೆತ್ ಆಗಿದೆ ಅಂತೇಳಿ ನಿಮಗೊಂದು ಶಾಕಿಂಗ್ ಬರುತ್ತೆ. 1,78,000 ಡೆತ್ಸ್ ಬರುತ್ತೆ. ಪ್ರತಿ 3 ನಿಮಿಷಕ್ಕೆ ಒಂದೊಂದು ರೋಡ್ ಆಕ್ಸಿಡೆಂಟ್ ಆಗ್ತಾ ಇದೆ. ಇಮ್ಯಾಜಿನ್ ಮಾಡ್ಕೊಳ್ರಿ, ಪ್ರತಿ 3 ನಿಮಿಷಕ್ಕೆ ಒಂದು ರೋಡ್ ಆಕ್ಸಿಡೆಂಟ್ ಅಂದರೆ ವಿಚಾರ ಮಾಡಿರಿ ಎಷ್ಟು ನಿಮಿಷ ಇರುತ್ತೆ, ಎಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಅಂತೇಳಿ. ಈಗ ಅದಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ 3 ರೀತಿ ಇರುತ್ತೆ. ಒಂದು ರಸ್ತೆಗಳನ್ನ ಮಾಡೋದು, ನಿಯಮಗಳನ್ನ ಮಾಡೋದು ಒಂದು ಸರ್ಕಾರದ ಹಂತದಲ್ಲಿ ಆಗುತ್ತೆ. ನಿಯಮಗಳನ್ನ ಪಾಲನೆ ಮಾಡೋದು, ಇಂಪ್ಲಿಮೆಂಟೇಷನ್, ಎನ್ಫೋರ್ಸ್ಮೆಂಟ್ ಮಾಡೋದು ನಾವೆಲ್ಲ ಅಧಿಕಾರಿಗಳು ಮತ್ತು ಎಲ್ಲರೂ ಸೇರಿ ಎನ್ಫೋರ್ಸ್ಮೆಂಟ್ ಮಾಡ್ತೀವಿ. ಆದರೆ ಇನ್ನೊಂದು ಅಂಗ ಇದೆ. ಯಾವ ಅಂಗ ಅಂದರೆ ಸಾರ್ವಜನಿಕ ವಲಯ. ಆ ಸಾರ್ವಜನಿಕ ವಲಯದಾಗ ಏನು ಮಾಡಬೇಕಂತಂದರೆ, ಅವರು ಇದನ್ನ ಅರ್ಥಕೋಬೇಕು. ಕೇವಲ ಪೆನಾಲ್ಟಿ ಹಾಕ್ತಾರೆ, ಎನ್ಫೋರ್ಸ್ಮೆಂಟ್ ಹೆಲ್ಮೆಟ್ ಕಿತ್ತು ಹಾಕ್ತಾರೆ ಅಂತೇಳಿ ಹೆಲ್ಮೆಟ್ ಹಾಕೋದಲ್ಲ. ಅವರ ಮನಸಾಪೂರ್ವ ರಸ್ತೆ ಸುರಕ್ಷತಾ ಜಾಗೃತಿ ಅರಿವು ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಮೂಲತಃ ಇದರ ಉದ್ದೇಶ ಎಂದರೆ ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತಾ ಜಾಗೃತಿಯ ಅರಿವು ಮೂಡಿಸಬೇಕು ಅಂತ ಹೇಳಿ ಇದರ ಮುಖ್ಯ ಉದ್ದೇಶ ಆಗಿದೆ. ಇದು ಒಂದು ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂತ ಹೇಳಿದ್ರೆ, ದಿನನಿತ್ಯ ನೋಡಿದರೆ ಪ್ರತಿ ದಿನದಲ್ಲಿಯೂ ಅಪಘಾತದ ಒಂದು ಪ್ರಮಾಣ ದಿನನಿತ್ಯ ಜಾಸ್ತಿ ಆಗ್ತಾನೇ ಇದೆ ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ. ಒಂದು ಅಂತ ಹೇಳಿದರೆ, ಪಬ್ಲಿಕ್ಗಳು, ಸಾರ್ವಜನಿಕರು ಹೇಳೋದು ರಸ್ತೆ ಸರಿಯಾಗಿಲ್ಲ ಅಂತ ಹೇಳಿ. ಇನ್ನೊಂದು ಕಡೆ ನೋಡಿದರೆ ಏನಂತ ಹೇಳ್ತಾರೆ, ನಾವು ಮೊಬೈಲ್ಗಳು ಹೆಚ್ಚಿಗೆ ಉಪಯೋಗಿಸೋದ್ರಿಂದ ಕೆಲವೊಂದು ಕಡೆ ಅಪಘಾತಕ್ಕೆ ಕಾರಣ ಆಗ್ತಾ ಇದೆ. ಈಗಿನ ಆಧುನಿಕ ಯುಗದಲ್ಲಿ ಮೊಬೈಲ್ಗಳಿಲ್ಲದೆ ಒಬ್ಬ ಬಡವ ಕೂಡ ಇಲ್ಲ. ಶ್ರೀಮಂತರಿಂದ ಬಡವ, ಅತಿ ಬಡವ, ಕಡು ಬಡವ. ರಸ್ತೆ ಸುರಕ್ಷತೆಗಳು ಕೆಲವೊಮ್ಮೆ ಏನಾಗುತ್ತೆ, ಆ ರಸ್ತೆ ಸುರಕ್ಷತೆಯ ನೆಪದಲ್ಲಿ ಕೆಲವೊಮ್ಮೆ ರಸ್ತೆ ಸುರಕ್ಷೆ ಅಂದರೆ ರಸ್ತೆಗಳು ಸರಿಯಾಗಿ ಇರೋದಿಲ್ಲ. ಕೆಲವೊಂದು ಕಡೆ ಗುಂಡಿಗಳು ಇರುತ್ತೆ, ಮಳೆ ಕಾರಣವಾಗಿರುತ್ತೆ, ಅಥವಾ ಕಾಮಗಾರಿಗಳು ನಿಂತೋಗಿರುತ್ತೆ. ಅಂಥ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ರಿಪೇರಿ ಕೆಲಸಗಳು ನಡೆದಿರುವಾಗ ನೀವು ವಾಹನವನ್ನು ಚಲಾಯಿಸುವಾಗ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಇಟ್ಟುಕೊಂಡು ಆ ಗುಂಡಿಗಳು ಎಲ್ಲಿದೆ ಅಂತ ಹೇಳ್ಕೊಂಡು ನೀವು ನೋಡಿಕೊಂಡು ಹೋಗ್ಬೇಕಾಗಿರುತ್ತೆ. ಕಾಮಗಾರಿಗಳನ್ನು ನಡೆಸೋದು ಸರ್ಕಾರಿ ಕೆಲಸವಾಗಿರುತ್ತೆ, ಅದು